ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಕಂಟೆಂಟ್ ನೀವು ನೋಡ್ಬೋದು, ನಿಮ್ಮನ್ನು ಶಾಶ್ವತವಾಗಿ ಬಡವರನ್ನಾಗಿ ಮಾಡುವ ಅಭ್ಯಾಸಗಳು. ನೀವು ಕೆಲವೊಂದು ಅಭ್ಯಾಸಗಳನ್ನ ನಿಮ್ಮ ಜೀವನ ಪರ್ಯಂತ ಮಾಡ್ತಾ ಬಂದಿರ್ತೀರ. ಆ ಅಭ್ಯಾಸಗಳನ್ನ ನೀವು ರೂಢಿ ಮಾಡ್ಕೊಂಡೇ ಬಂದಿರೋದ್ರಿಂದ ಬಿಡಕ್ಕಾಗ್ತಾ ಇರಲ್ಲ. ಬಿಡಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಲೈಫ್ ಸ್ಟೈಲ್ ಅಥವಾ ಗೋಲ್ ಏನ್ ಅನ್ಕೊಂಡಿರ್ತಾರ ಆ ಗೋಲ್ ನ ರೀಚ್ ಮಾಡಕ್ ಆಗೋದಿಲ್ಲ, ಅಥವಾ ಶ್ರೀಮಂತರಾಗ್ಬೇಕು ಅನ್ನೋ ಕನಸು ಶ್ರೀಮಂತರಾಗಿ ಉಳ್ಕೊಳ್ಳುತ್ತೆ. ಹ್ಯಾಬಿಟ್ಸ್ ದಟ್ ಕೀಪ್ಸ್ ಯು ಪೂರ್ ಫಾರ್ ಎವರ್. ನೀವು ಅಭ್ಯಾಸಗಳನ್ನ ಬದಲಾವಣೆ ಮಾಡ್ಕೊಂಡಿಲ್ಲ ಅಂದ್ರೆ ನಿರಂತರವಾಗಿ ನೀವು ಇರುವ ತನಕ ಈಗ ಮಾಡ್ತಿರೋ ಜೀವನ ಶೈಲಿನೇ ಮುಂದುವರಿತಾ ಹೋಗುತ್ತೆ. ಬದಲಾವಣೆ ಅನ್ನೋದು ಎಲ್ಲೂ ಕೂಡ ಕಾಣೋದಿಲ್ಲ. ಅದು ಯಾವ್ಯಾವ ಅಭ್ಯಾಸಗಳು ಅಂತ ನೋಡೋಣ. ಈ ಅಭ್ಯಾಸಗಳು ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗಿ ನೀವು ಈ ವಿಡಿಯೋ ನೋಡಿದ ತಕ್ಷಣನೇ ನೀವು ಸ್ಟಾಪ್ ಮಾಡಿ. ಯಾಕಂತ ಹೇಳಿದ್ರೆ ಆ ಅಭ್ಯಾಸ ನೀವು ಮುಂದುವರ್ಸ್ಕೊಂಡು ಹೋದ್ರೆ ಮತ್ತೆ ನಿಮಗೆ ಅದೇ ಸ್ಥಿತಿ ಯಥಾಸ್ಥಿತಿಯಲ್ಲಿ ನಿಮ್ಮ ಜೀವನ ನಡೀತಾ ಹೋಗುತ್ತೆ. ಅಭ್ಯಾಸಗಳು ಯಾವ್ದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೆಲ್ತಿ ಕೃಷ್ಣ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಳಗಡೆ ನೀವು ಪಿಕ್ಚರ್ ನೋಡ್ತಾ ಇರ್ಬೋದು, ಹ್ಯಾಬಿಟ್ಸ್ ಕೀಪ್ಸ್ ಫಾರ್ ಎವರ್, ಪೂರ್ ಫಾರ್ ಎವರ್. ಈ ಒಂದು ಅಭ್ಯಾಸಗಳನ್ನ ನೀವು ಮಾಡ್ತಾ ಇದ್ರೆ ಇವತ್ತಿಗೆ ಸ್ಟಾಪ್ ಮಾಡಿ. ಯಾಕೆಂತ ಹೇಳಿದ್ರೆ ಅವಾಗ್ಲೇ ಹೇಳಿದ ಹಾಗೆ ನೀವು ಸ್ಟಾಪ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಶ್ರೀಮಂತರ ಆಗೋದನ್ನ ಸ್ಟಾಪ್ ಮಾಡುತ್ತೆ. ಹಾಗಾಗಿ ಯಾವ್ದಿದೆ ಅಂತ ನೋಡೋಣ. ಲಿವಿಂಗ್ ವಿತೌಟ್ ದ ಬಡ್ಜೆಟ್. ನೀವು ಒಂದ್ ವೇಳೆ ನಿಮ್ಮ ಆದಾಯ ಏನ್ ಬರ್ತಾ ಇದೆ, ಆದಾಯಕ್ಕೆ ತಕ್ಕಂಗೆ ಖರ್ಚು ಮಾಡ್ತಾ ಹೋಗ್ತಾ ಇರ್ತೀರ. ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಉಳಿತಾಯ ಮಾಡಬೇಕು ಅನ್ನೋದು ನೀವು ಬಡ್ಜೆಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ದುಡಿದಂತ ಹಣ ₹1 ಕೂಡ ಉಳಿದಂಗೆ ನಿಮ್ಮ ಹಣ ಪೂರ್ತಿ ಖರ್ಚಾಗ್ತಾ ಹೋಗುತ್ತೆ. ನೀವು ಬಡ್ಜೆಟ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಹಿಡಿತದಲ್ಲಿರುತ್ತೆ, ನೀವು ಅದನ್ನ ಸೇವ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ₹100 ದುಡಿತಾ ಇದ್ರೆ ₹101 ಕೂಡ ಖರ್ಚು ಮಾಡ್ತೀರಾ, ಅಥವಾ ₹100 ಖರ್ಚು ಮಾಡ್ತೀರಾ. ಹಾಗಾಗಿ ಯಾವತ್ತೂ ಕೂಡ ನೀವು ಹಣ ಏನ್ ಸಂಪಾದನೆ ಮಾಡ್ತಾ ಇರ್ತೀರಾ, ಹಣದ ಸಂಪಾದನೆಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಬಾರ್ದು. ಒಂದ್ ವೇಳೆ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನೀವೆಲ್ಲೋ ಎಡುತ್ತಾ ಇದ್ದೀರಾ ಅಂತ, ಅಥವಾ ಅನಾವಶ್ಯಕವಾಗಿ ಖರ್ಚುಗಳು ಮಾಡ್ತಾ ಇದ್ದೀರಾ ಅಂತ, ಅಥವಾ ನಿಮಗೆ ಯಾವುದೇ ರೀತಿ ಬಡ್ಜೆಟ್ ನೀವು ಮಾಡ್ಕೊಂಡಿಲ್ಲ ಅಂತ ಅರ್ಥ. ಎರಡನೇ ಪಾಯಿಂಟ್ ನೋಡೋದಾದ್ರೆ ಡಿಪೆಂಡಿಂಗ್ ಆನ್ ಒನ್ ಸೋರ್ಸಸ್ ಆಫ್ ಇನ್ಕಮ್. ನೀವು ಯಾವತ್ತೂ ಕೂಡ ಒಂದೇ ಆದಾಯಕ್ಕೆ ಸೀಮಿತವಾಗಿರ್ಬೇಡಿ. ನಿಮ್ಮ ನಾಲೆಡ್ಜ್ ಏನಿರುತ್ತೆ ಆ ನಾಲೆಡ್ಜ್ ಆಧಾರದ ಮೇಲೆ ಒಂದಕ್ಕಿಂತ ಹೆಚ್ಚು ಆದಾಯನ ಗಳಿಸ್ಲಿಕ್ಕೆ ಅವಕಾಶ ಮಾಡಿಕೊಂಡು ನೀವು ಹಣನ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಯ್ಡಿಂಗ್ ಫೈನಾನ್ಷಿಯಲ್ ನಾಲೆಡ್ಜ್. ನೀವು ಒಂದ್ ವೇಳೆ ಹೊಸ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಹೊಸ ಯಾವ ವಿಚಾರ, ಹಣದ ವಿಚಾರ ಬಗ್ಗೆ ನೀವು ತಿಳ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ತಾ ಇದ್ರೆ ನಿಮ್ಮ ಹಣ ದಾರಿ ತಪ್ಪಿ ಹೋಗ್ತಾ ಇರುತ್ತೆ. ಯಾಕೆಂತ ಹೇಳಿದ್ರೆ ನಿಮಗೆ ಹಣ ಎಲ್ಲಿ ಹೂಡಿಕೆ ಮಾಡಬೇಕು, ಹಣ ಎಲ್ಲಿ ಇಡಬೇಕು, ಹಣ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀವೆಷ್ಟು ದುಡಿತಾ ಇರ್ತೀರಾ ಅಷ್ಟೇ ದುಡಿತಾ ಇರ್ತೀರಾ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಗೊತ್ತಾಗೋದಿಲ್ಲ, ಹಣ ಹೇಗಿರುತ್ತೆ ಹಾಗೆ ಇರುತ್ತೆ, ಎಲ್ಲ ಖರ್ಚಾಗಿ ಹೋಗುತ್ತೆ. ಹಾಗಾಗಿ ಹಣದ ವಿಚಾರವಾಗಿ ನೀವು ನಾಲೆಡ್ಜ್ ಅನ್ನು ಜಾಸ್ತಿ ಇಂಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶ ನೀವು ಮಾಡ್ಕೊಳ್ಬೇಕು. ಮತ್ತೆ ಲೈಫ್ ಸ್ಟೈಲ್ ಇನ್ಫ್ಲೇಷನ್ಸ್. ಸಾಮಾನ್ಯವಾಗಿ ಈ ವರ್ಷ ಇರುವಂತ ಬೆಲೆ ಮುಂದಿನ ವರ್ಷ ಇರೋದಿಲ್ಲ, ಅಥವಾ ಮುಂದಿನ 6 ತಿಂಗಳಲ್ಲಿ ಇರೋದಿಲ್ಲ. ಸಾಮಾನ್ಯವಾಗಿ ಎಲ್ರು ಕೊಡುವಂತ ಉದಾಹರಣೆ ನಾನು ಕೂಡ ಕೊಡ್ತಾ ಇದ್ದೀನಿ ಇವತ್ತು. ಒಂದು ಆಪಲ್ ಅಥವಾ ಆರೆಂಜ್, ನೀವು ಇವತ್ತು ಏನ್ ರೇಟಿಗೆ ತಗೊಳ್ತಾ ಇದ್ದೀರಾ ಅದೇ ಆಪಲ್ ಅಥವಾ ಅದೇ ಆರೆಂಜ್ ನಿಮ್ಮ ಮುಂದಿನ ವರ್ಷಕ್ಕೆ ಸಿಗುತ್ತಾ ಅಷ್ಟೇ ರೇಟಿಗೆ. ಒಂದ್ ವೇಳೆ ನೀವು ₹100 ಕೆಜಿ ಅಥವಾ ₹200 ಕೆಜಿ ಇವತ್ತಿನ ದಿನಕ್ಕೆ ತಗೊಂಡಿದ್ರೆ ಮುಂದಿನ ವರ್ಷಕ್ಕೆ ₹200 ಸಿಗುತ್ತೆ, ಆದ್ರೆ 1 ಕೆಜಿ ಸಿಗಲ್ಲ, 3/4 ಕೆಜಿ ಸಿಗುತ್ತೆ. ಆ ಒಂದು 1/4 ಕೆಜಿ ನಿಮಗೇನು ತೂಕದ ಬೆಲೆ ಇರುತ್ತೆ ಆ ತೂಕದ ಬೆಲೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನಿಮ್ಮ ಹಣದುಬ್ಬರ ಜಾಸ್ತಿ ಆಗಿರೋದ್ರಿಂದ ನೀವು ಎಷ್ಟಕ್ಕೆ ತಗೊಂಡಿರ್ತೀರಾ ಅಷ್ಟಕ್ಕೆ ಮುಂದಿನ ವರ್ಷಕ್ಕೆ ತಗೊಳಕ್ಕಾಗೋದಿಲ್ಲ, ತಗೊಂಡ್ರು ಕೂಡ ನಿಮಗೆ ಕ್ವಾಂಟಿಟಿ ಅಷ್ಟು ಸಿಗೋದಿಲ್ಲ. ಹಾಗಾಗಿ ಈ ಒಂದು ನಾಲೆಡ್ಜ್ ಕೂಡ ನಿಮಗೆ ಇರ್ಬೇಕಾಗತ್ತೆ. ಈ ನಾಲೆಡ್ಜ್ ಇಟ್ಕೊಂಡು ನೀವು ಹಣನ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಸಿಗತ್ತೆ. ಎಮರ್ಜೆನ್ಸಿ ಫಂಡ್ ನೀವೇನಾದ್ರೂ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಇವತ್ತೇ ಸ್ಟಾರ್ಟ್ ಮಾಡಿ. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಏನಂತಂದ್ರೆ ದೊಡ್ಡ ಸೆಲೆಬ್ರಿಟೀಸ್ ಹೇಳಿದ್ರೆ ಮಾತ್ರ ನಾವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ,
ಅಥವಾ ಅರ್ಲಿ ರಿಟೈರ್ಮೆಂಟ್ ಬಗ್ಗೆ ನಾವು ಕೇಳ್ತೀವಿ, ಅಥವಾ ಅರ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋ ವಿಚಾರವಾಗಿ ನಾವು ಅವ್ರು ಹೇಳಿದ್ರೆ ಮಾತ್ರ ಕೇಳೋದು ಅಂತಿದ್ರೆ ನೀವು ನಿಮ್ಮ ದುಡಿಮೆನ ಪೂರ್ತಿಯಾಗಿ ಕಳೀತಾ ಹೋಗ್ತೀರಾ. ಸೊ ಇನ್ವೆಸ್ಟ್ಮೆಂಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಹಣ ನಿಮ್ಮನ್ನ ಮುಂದಕ್ಕೆ ಕಾಯುವಂಥದ್ದನ್ನ ತಪ್ಪಿಸ್ತಾ ಹೋಗ್ತೀರಾ. ಹಣ ನಿಮಗೋಸ್ಕರ ದುಡಿಯುವಂಥದ್ದನ್ನ ತಪ್ಪಿಸ್ತಾ ಹೋಗ್ತೀರಾ. ಸೊ ಹಾಗಾಗಿ ನಾನು ನಿಮಗೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ನನ್ನ ವಿಡಿಯೋ ಅಲ್ಲದೆ ಬೇರೆ ಯಾವುದೇ ವಿಡಿಯೋ ಹಣದ ವಿಚಾರವಾಗಿ ನೀವು ತಿಳ್ಕೊಂಡಿದ್ರೆ ನೀವು ಅವತ್ತೇನೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಮತ್ತೆ ಎಮರ್ಜೆನ್ಸಿ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಅಥವಾ ನಿಮ್ಮ ಉಳಿತಾಯ ಖಾತೆಯಲ್ಲಿ ಹಣನ ಡಂಪ್ ಮಾಡ್ತಾ ಹೋಗಿ. ಮಿನಿಮಮ್ 6 ತಿಂಗಳು ನಿಮ್ಮ ಸಂಬಳ ಏನಿರುತ್ತೆ ಆ ಸಂಬಳದ 6 ತಿಂಗಳಷ್ಟು ಎಮರ್ಜೆನ್ಸಿ ಫಂಡ್ ಅನ್ನು ಇಡಬೇಕಾಗತ್ತೆ. ಒಂದ್ ವೇಳೆ ನೀವು ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಇರೋ ಹಣ ಸೇವಿಂಗ್ಸ್ ಏನ್ ಮಾಡಿರ್ತಾರೆ ಅದೆಲ್ಲ ಕೂಡ ಖರ್ಚಾಗ್ತಾ ಹೋಗುತ್ತೆ. ಮತ್ತೆ ಚೇಸಿಂಗ್ ಕ್ವಿಕ್ ಮನಿ, ಇಮ್ಮಿಡಿಯೇಟ್ ಆಗಿ ಇವತ್ತು ರಾತ್ರಿನೇ ನಾನು ಶ್ರೀಮಂತರಾಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಬೇರೆ ಬೇರೆ ವಿಚಾರಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಬೇರೆ ಬೇರೆ ವಿಚಾರಕ್ಕೆ ನೀವು ಕೆಲಸ ಮಾಡ್ಲಿಕ್ಕೆ ಹೋದ್ರೆ ನೀವು ಇಡೀ ಲೈಫ್ ನೀವು ಪೂರ್ ಆಗೇ ಇರ್ತೀರಾ, ನಿಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ನಾಲೆಡ್ಜ್ ಏನಿರುತ್ತೆ ಆ ನಾಲೆಡ್ಜ್ ಆಧಾರದ ಮೇಲೆ ನೀವು ಹಣನ ಗಳಿಸ್ಲಿಕ್ಕೆ ಪ್ರಯತ್ನ ಪಡಿ. ಒಂದಲ್ಲ 2-3 ವಿಧಗಳಲ್ಲಿ ಹಣನ ಗಳಿಸ್ಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ. ನೆಗೆಟಿವ್ ಮನಿ ಮೈಂಡ್ ಸೆಟ್, ಯಾವತ್ತೂ ಕೂಡ ನೀವು ಹಣದ ವಿಚಾರವಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡಲೇಬೇಡಿ. ಯಾಕೆಂತ ಹೇಳಿದ್ರೆ ನೀವು ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಹಣ ಯಾವತ್ತೂ ಬರೋದಿಲ್ಲ. ಹಣ ನನ್ನ ಹತ್ರ ಇದೆ, ನಾನು ಹಣ ಸಂಪಾದನೆ ಮಾಡ್ತಾ ಇದ್ದೀನಿ, ನನ್ನ ಹತ್ರ ತುಂಬಾ ಹಣ ಇದೆ, ಮತ್ತೆ ಜೊತೆಗೆ ನಾನು ಖರ್ಚು ಮಾಡುವಂಥದ್ದೆಲ್ಲ ನನ್ನ ಆದಾಯದಲ್ಲಿ 20% 30% ಬಿಟ್ಟು ನಾನು ಖರ್ಚು ಮಾಡ್ತಾ ಇದ್ದೇನೆ, ಇನ್ನು 30% ನಾನು ಉಳಿತಾಯ ಮಾಡ್ತಾ ಇದ್ದೀನಿ. ಹಣಕ್ಕೆ ನೀವು ಗೌರವ ಕೊಡೋದನ್ನ ಕಲೀರಿ. ಹಣಕ್ಕೆ ನೀವು ಯಾವಾಗ ಗೌರವ ಕೊಡ್ತೀರಾ ಹಣ ನಿಮ್ಮ ಹತ್ರ ತಾನಾಗೆ ಬರುತ್ತೆ. ನೀವು ಯಾವತ್ತು ನೆಗೆಟಿವ್ ಹೇಳ್ತಾ ಅಥವಾ ಹಣಕ್ಕೆ ಗೌರವ ಕೊಡೋದಿಲ್ಲ ಅವತ್ತಿನ ದಿನನೇ ನಿಮಗೆ ಹಣ ದೂರ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ, ಮತ್ತೆ ಹಣದ ವಿಚಾರವಾಗಿ ಮಾಹಿತಿ ತಿಳ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಇಗ್ನೋರಿಂಗ್ ಹೆಲ್ತ್ ಅಂಡ್ ಡಿಸಿಪ್ಲಿನ್. ನೀವು ಒಂದು ವೇಳೆ ಹೆಲ್ತ್ ವಿಚಾರವಾಗಿ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಅಥವಾ ಹಣ ಹೂಡಿಕೆ ಬಗ್ಗೆ ಇನ್ಡಿಸಿಪ್ಲಿನ್ ಆಗಿದ್ರೆ ಅಥವಾ ಮಾಹಿತಿ ತಿಳ್ಕೊಳ್ಳೋದ್ರ ಬಗ್ಗೆ ನಿಮಗೆ ಇನ್ಡಿಸಿಪ್ಲಿನು ಅಥವಾ ಏನು ಆಸಕ್ತಿನೇ ಇಲ್ಲ, ಸೊ ಈ ತರದ ಅಭ್ಯಾಸಗಳನ್ನು ನೀವು ಇಟ್ಕೊಂಡಾಗ ಏನಾಗುತ್ತೆ ನಿಮಗೆ ತುಂಬಾ ನೆಗೆಟಿವಿಟಿ ನಿಮ್ಮ ಮೈಂಡ್ ಅಲ್ಲಿ ಸೇರ್ಕೊಂಡಿರುತ್ತೆ. ಆ ಒಂದು ನೆಗೆಟಿವಿಟಿ ನೀವು ತೆಗಿಬೇಕು ಅಂತಂದ್ರೆ ನಿಮಗೆ ಆಗ್ಬೇಕಂದ್ರೆ ಯಾವುದೋ ಒಂದು ವಿಚಾರದಲ್ಲಿ ನೀವು ಸುಟ್ಕೊಂಡು ಇನ್ ದ ಸೆನ್ಸ್ ನೀವು ಅದನ್ನ ಕಷ್ಟ ಪಡಬೇಕು. ಏನೋ ಒಂದು ಎಮರ್ಜೆನ್ಸಿ ಆದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹತ್ರ ಹಣ ಉಳ್ಕೊಂಡಿಲ್ಲ ಅಥವಾ ಹಣ ಸೇವಿಂಗ್ಸ್ ಇಲ್ಲ, ಅಥವಾ ಮತ್ತೇನೋ ಒಂದು ವಿಚಾರ ನಿಮಗೆ ಗಾಢವಾಗಿ ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಆದಾಗ ನಿಮಗೆ ಗೊತ್ತಾಗುತ್ತೆ ಹಣದ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಅಂತ. ಸೊ ನೀವು ಎಲ್ಲಿ ತನಕ ನೀವು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅಲ್ಲಿ ತನಕ ನಿಮಗೆ ಹಣ ಸಿಗೋದಿಲ್ಲ. ಸೊ ಹಾಗಾಗಿ ಹೆಲ್ತ್ ಬಗ್ಗೆ ಮತ್ತೆ ಹಣದ ಇನ್ವೆಸ್ಟ್ಮೆಂಟ್ ಬಗ್ಗೆ ಡಿಸಿಪ್ಲಿನ್ ಇರಬೇಕಾಗುತ್ತೆ, ಹೆಲ್ತ್ ಬಗ್ಗೆ ಕೇರ್ ತಗೊಳ್ಬೇಕಾಗತ್ತೆ, ಹಣದ ಬಗ್ಗೆ ಕೇರ್ ಮಾಡ್ಬೇಕಾಗತ್ತೆ. ಇದ್ಯಾವುದು ನೀವು ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಹಣ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹ್ಯಾಬಿಟ್ಸ್ ಪೂರ್ ಹೆಲ್ತ್ ಹ್ಯಾಬಿಟ್ಸ್ ನೋ ರೂಟೀನ್. ಆಮೇಲೆ ಎಕ್ಸಾಂಪಲ್ಸ್ ಮೆಡಿಸಿನ್ಸ್ ಬಿಲ್ಸ್ ಮತ್ತೆ ಲೋ ಪ್ರೊಡಕ್ಟಿವಿಟಿ ಅಂಡ್ ಫೈನಾನ್ಷಿಯಲ್ ಸೆಟಪ್ ಬ್ಯಾಕ್ಸ್. ಸೊ ನೀವು ಯಾವುದು ಕೂಡ ಸರಿಯಾದ ರೀತಿಯಲ್ಲಿ ಅಥವಾ ಹಣ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಅಥವಾ ಎಮರ್ಜೆನ್ಸಿ ಫಂಡ್ ಮಾಡೋದಾಗ್ಲಿ ಅಥವಾ ನೆಗೆಟಿವಿಟಿ ಇಟ್ಕೊಂಡು ನೀವು ನಿಮ್ಮ ಜೀವನ ನಡೆಸ್ತಾ ಇದ್ರೆ ದಯವಿಟ್ಟು ಇವತ್ತೇ ಸ್ಟಾಪ್ ಮಾಡಿ. ಯಾಕೆಂತ ಹೇಳಿದ್ರೆ ಈ ನೆಗೆಟಿವಿಟಿ ಇರೋದ್ರಿಂದ ನಿಮಗೆ ಯಾವುದೇ ತರಹದ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ನಿಮಗೆ ಆಸಕ್ತಿ ಇರೋದಿಲ್ಲ. ನೀವು ಒಂದ್ ಸೆಟ್ ಆಫ್ ಮೈಂಡ್ ಅಲ್ಲಿ ಮಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ, ಇನ್ನೊಂದ್ ಸೆಟ್ ಆಫ್ ಮೈಂಡ್ ಬೇಡ ಅಂತ ಹೇಳ್ತಾ ಇರುತ್ತೆ. ಸೊ ಹಾಗಾಗಿ ಈಗ ನೀವು ಯಾವುದೇ ತರದ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಸ್ಟೈಲ್ ಹೇಗ್ ನಡೀತಾ ಇರುತ್ತೆ ಅದೇ ತರ ಇನ್ನು ನೆಕ್ಸ್ಟ್ 5 years ಅಥವಾ 10 years ಹಾಗೆ ನಡೀತಾ ಇರುತ್ತೆ, ಬದಲಾವಣೆ ಅನ್ನೋದು ಇರೋದಿಲ್ಲ. ಸೊ ಹಾಗಾಗಿ ನೀವು ಶಾಶ್ವತವಾಗಿ ಬಡತನವನ್ನ ನಿರ್ಮೂಲನೆ ಮಾಡಿ ನೀವು ಶ್ರೀಮಂತರಾಗಬೇಕು ಅಂದ್ರೆ ಕೆಲವೊಂದು ಸಣ್ಣ ಸಣ್ಣ ಟಿಪ್ಸ್ ನ ತಗೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಡೆಫಿನೆಟ್ ಆಗಿ ನಿಮಗೆ ಒನ್ ಡೇ ಯು ವಿಲ್ ರೀಚ್ ಯುವರ್ ಗೋಲ್.
ನೀವು ಏನ್ ಅನ್ಕೊಂಡಿರ್ತೀರ ಅದನ್ನ ರೀಚ್ ಆಗ್ತೀರಾ. ಅವಾಗ ಗೊತ್ತಾಗುತ್ತೆ ನಿಮಗೆ ನಾನು ಇಲ್ಲಿ ತನಕ ಯಾಕೆ ಇಷ್ಟು ಸಮಯ ವೇಸ್ಟ್ ಮಾಡಿದೆ ಅನ್ನೋ ಒಂದು ಮನೋಭಾವನೆ ಬರುತ್ತೆ. ಅಷ್ಟೊತ್ತಿಗೆ ನಿಮಗೆ ಟೈಮ್ ಮೀರೋಗಿರುತ್ತೆ. ಸೊ ಹಾಗಾಗಿ ಟೈಮ್ ವೇಸ್ಟ್ ಮಾಡ್ಬೇಡಿ, ಹಣ ವೇಸ್ಟ್ ಮಾಡ್ಬೇಡಿ. ಈ ಎರಡೂ ಕೂಡ ತುಂಬಾ ಅತಿ ಅಮೂಲ್ಯ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ನನ್ನ ವಿಡಿಯೋನ ವಾಚ್ ಮಾಡೋದಕ್ಕೆ.